ನಾಳೆ ಮೇನ್ ಜಾತಿ. ಇವತ್ತು ಅಮಾಸಿ ಜನಸ ನೋಡಿ ಗುಡಿಯಲ್ಲಿ ಜಾಗ ಸಾಕಾಗಲ್ಲ. ಊರು ಅಲ್ಲಿರ್ತದ. ಈಗ ರಾತ್ರಿ ಹೋದ್ರೆ ದೇವರು ಅಲ್ಲಿರ್ತದ ಊರು. ಜಾತ್ರೆ ಆದಮೇಲೆ ಒಂದು ವಾರ ಕಳೆದ್ಬಿಟ್ಟು ಜನಸಂಖ್ಯೆ ಭಾರಿ. ಈಗ ಅಲ್ಲಿ ಗುಡಿಯಲ್ಲಿ ಎಷ್ಟು ಜನ ಅದು ಗೊತ್ತ? ಭಾರಿ ಜನಸಂಖ್ಯೆ. ಕುಸ್ತಿಗೆ ಅದು ಎಷ್ಟು ಸಣ್ಣಗೆ ಕಾಣ್ತದ. ಅದು ಸಣ್ಣಗೆ ತೆಳಗಿನ ಬಿತ್ತಪ್ಪ ಇಷ್ಟು ದಪ್ಪ ಆಗ್ತದೆ. ತೆಳಗಿದ್ದು ಇಷ್ಟುದ್ದ ಅಲ್ಲಿಂದ ಇಲ್ಲಿ. ಹೌದಾ? 9 ಬಾಗಿಲು ಬೀಗ ಹಾಕಿಬಿಟ್ಟು ಕಾವಲ್ಗಾರ ಹೆಂಗೆ ಮಲ್ಕೊಂಬಿಟ್ಟು ಜನ ಸಂಖ್ಯೆ ಹೆಂಗಿದ್ದು ಬೀಗ ಹಂಗೆ ಅವ. ಆ ಪೂಜಾರಿ ಇಲ್ಲಿಗೆ ಬಂದ್ಬಿಟ್ರು. ಮಕ್ಕ ಎಲ್ಲ ಕಿತ್ತು ಬಿಟ್ಟಿದ್ರು ಹುಳಿ ತಗೊಂಡು ಕೇಸಿ. ಅಲ್ಲಿ ಅಭಿಷೇಕ ಮಾಡಿದ ಬೆಳಗ್ಗೆ ಮತ್ತೆ ಹೆಂಗಿದ್ದು ಮಕ್ಕ ಹಂಗಾಯ್ತು ಬಾಡಿ ಕರೆಕ್ಟ್. ವಾರ ಕಳೆದ್ಬಿಟ್ಟು ರೈಟ್ ನಮ್ಮೂರಿಗೆ ನಾವು ಹೋಗೋದು ಬೆಂಗಳೂರಿಗೆ ದುಡ್ಕೊಂತೇನೆ ಅಷ್ಟೇ. ಅಂತ 3 ಜನ ಅಲ್ಲೇ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಂದು ಕೆಂಡ ತೋರಿಸ್ತಾರೆ. ಅಕ್ಕಿ 3-4 ಟ್ರ್ಯಾಕ್ಟ್ರ್ ಹಸಿ ಕಟ್ಟಿಗೆ ಹೊಟ್ಟು ಕೊಡ್ತಾರೆ, ಕಡ್ಡಿ ಕೊಡ್ತಾರೆ. ಹೌದಾ? ನಾಳೆ ಬೆಳಗ್ಗೆ ರೇಟಿಗೆ ಸುಟ್ಟು ಕೊಡ್ತಾರೆ. ಅದ್ರ ಮ್ಯಾಗ 3 ಮಂದಿನೂ ಓದ್ತಾರೆ ಕೆಂಡದಾಗ. ಇವತ್ತು ಮೇನ್ ಜಾತ್ರೆನ ನಾಳೆ ಮೇನ್ ಜಾತ್ರೆ? ನಾಳೆ ಮೇನ್ ಜಾತಿ. ಇವತ್ತು ಅಮಾಸಿ, ನಾಳೆ ಹಬ್ಬ. ನಾಳೆ ಹೇಳಿಕೆ ಆಗುತ್ತೆ. ನೈಟ್ ರಾತ್ರಿ ಅಲ್ಲೇ ಆಗುತ್ತೆ. ಇಲ್ಲಿ ಇವತ್ತು ಹೋಗಿ ಜಾತ್ರೆ ಜನಸ ನೋಡಿ ಗುಡಿಯಲ್ಲಿ ಜಾಗ ಸಾಕಾಗಲ್ಲ. ಸಖತ್ತಾಗಿ ದೊಡ್ಡ ಜಾತ್ರೆ. ಇನ್ನೊಂದು ಯಾವ್ದು ಮಾರ್ಚಲ್ಲಿ ಒಂದಾಗುತ್ತಂತಲ್ಲ? ಮಾರ್ಚಲ್ಲಿ ಒಂದಾಗುತ್ತಂತಲ್ಲ? ಮೊಬೈಲ್ ಸಕಲ್ದ 4 ತಿಂಗಳ ಬಿಟ್ಟು. ಅದು ಇದೇ ದೊಡ್ಡದು. ಇದೇ ದೊಡ್ಡದು. ಇದೇ ದೊಡ್ಡದು. ಕಲ್ಯ ಬ್ಯಾಸಿಗೆ ಇದೇ ದೊಡ್ಡದು. ಹೆಂಗ್ ಸ್ಟಾರ್ಟ್ ಆಯಿತು, ಹೆಂಗೆ ಬಂದಿತ್ತು ದೇವರು ಅಂತ? ಮೊದಲ ಸ್ಟಾರ್ಟಿಂಗ್ ಇದು ನಮ್ಮ ಅಪ್ಪನವ್ರ ಕಾಲದಾಗ್ಲಿದ್ದ ಅಪ್ಪನ ಕಾಲದಾಗ್ಲಿದ್ದ ಆಗ್ತದೆ. ಓಕೆ. ಮೊದಲ ಊರು ಅಲ್ಲಿರ್ತದ. ಈಗ ರಾತ್ರಿ ಹೋದ್ರೆ ದೇವರು ಅಲ್ಲಿರ್ತದ ಊರು. ಆ ಊರು ಆತ ಏನದ ಯಾವ್ದು ಮಾಂಸ ಊಟ ಮಾಡೋದು ಆಗಲ್ಲ ಅವ್ರಿಗೆ ಅಂತಂದು ಆ ಜಾಗ ಬಿಟ್ಬಿಟ್ರೆ ಇಲ್ಲಿ. ಅದೇ ಊರು ಅನ್ನೋಪ್ಪ ಅಂತ ಊರ ಹೆಸರು ಅದು ಬಿದ್ದಿದ್ದು. ಅದು ಈಗ ಊರು ಬಿಟ್ಟು ಇಲ್ಲಿಗೆ ಬಂದುಬಿಟ್ರು. ಈಗ ಅದು ಒಬ್ಬತ್ತು ನಾನೀಗ ಅಲ್ಲಿ. ಮತ್ತು ಇದು 1 ವಾರ ಊರಲ್ಲೇ ಇರಬೇಕು, ಊರು ಬಿಟ್ಟು ಹೋಗ್ಬಾರ್ದು ಅಂತಲ್ಲ, ಅದ್ಯಾಕೆ? 1 ವಾರ ಊರು ಬಿಟ್ಟು ಹೋಗ್ಬಾರ್ದು. ಜಾತ್ರೆ ಆದಮೇಲೆ 1 ವಾರ ಕಳೆದ್ಬಿಟ್ಟು ಹೋಗ್ಬೇಕು. ಹೌದಾ? ಜಾತ್ರೆ ದೇವ್ರ ಸತ್ಯಂಗ ಹೋಗ್ಬಾರ್ದು. ಈ ಬಂದವ್ರು ಬೀಗರು ನಿಮ್ಮ ಹತ್ರ ಬರ್ತಾರಲ್ಲ, ಜಾತ್ರೆ ಆದ್ಮೇಲೆ ತಿರುಗಿ ಮರ್ದಿನ 1 ದಿವಸ ಬಿಟ್ಟು ತಿರುಗಿ ಮರ್ದಿನ ಹೋದ್ರೆ ನಡೀತದೆ. ನಾವು ಬಂದವ್ರು ಮಾತ್ರ ಊರಾಗಿದ್ದು. ಈಗ ನಾಳೆ ಇರ್ತೀವಿ, ನಾಳೆ ಹೋಗಂಗಿಲ್ಲ, ನಾಡ್ದು ಹೋಗ್ಬೋದು. ಹಂಗೆ ನಾಳೆನೂ ಹೋಗ್ಬೋದು, ನಾಡ್ದನೂ ಹೋಗ್ಬೋದು. ನಾಳೆ ಹಬ್ಬ ಅದಲ್ಲ, ಹಬ್ಬ ನೋಡ್ಕೊಂಬಿಟ್ಟಿಗೆಸಿ ಈಗ ಒಳಗೆ ಉಗ್ಗಿ ಮಾಡ್ತಾರೆ, ಊಟ ಗೀಟ ಮಾಡ್ಕೊಂಡ್ಗೆಸಿ ನಾಳೆ ಜಾತ್ರೆ ನೋಡ್ಕೊಂಡು ನಾಡ್ದು ಹೋಗ್ಬೋದು. ಹೋಗೋರು ಕರಿತಾನೆ ಇರ್ತಾರೆ. ಕರಿ ಆದಮೇಲೆ ಹೋಗ್ತಾರೆ. ದೊಡ್ಡ ಜಾತ್ರೆ ನಾಳೆ ನೋಡ್ಬೇಕು. ಸಾಯಂಕಾಲ ಭಾರಿ ಇದೆ, ಜನಸಂಖ್ಯೆ ಭಾರಿ ಇದೆ. ಈಗ ಅಲ್ಲಿ ಗುಡಿಯಲ್ಲಿ ಎಷ್ಟು ಜನ ಅದು ಗೊತ್ತದ? ಹೌದಾ? ಭಾರಿ ಜನಸಂಖ್ಯೆ. ಕುಸ್ತಿ ಗಿಸ್ತಿ ಎಲ್ಲ ನಾಳೆನೇ? ನಾಳೆ ಕುಸ್ತಿ ಗಿಸ್ತಿ. ಗುಡಿ ಹತ್ರ ಹಾವು ಬರುತ್ತೆ ಅಂದಲ್ಲ, ಅದ್ರ ಬಗ್ಗೆ ಏನಾದರೂ? ಹಾವು ಏನಂದರೆ ಮೇಲೆ ಚಕ್ರ ಇದೆ, ಗುಡಿ ಮೇಲೆ ಚಕ್ರ. ಆ ರಾತ್ರಿ ಟೈಮ್ದಾಗ ನೋಡ್ಬೇಕು. ಹೊರಗಡೆ ಬಂದು ಹೋಗ್ತಾನೆ. ಬರುತ್ತೆ ಅವ್ರಿಗೆ? ಬರುತ್ತೆ ಹೊರಗಡೆ. ಅದು ಎಷ್ಟು ಸಣ್ಣಗೆ ಕಾಣ್ತದೆ. ಅದು ಸಣ್ಣಗೆ ತೆಳಗಿನ ಬಿತ್ತಪ್ಪ ಇಷ್ಟು ದಪ್ಪ ಆಗ್ತದೆ. ತೆಳಗಿದ್ದು ಇಷ್ಟುದ್ದ ಅಲ್ಲಿಂದ ಇಲ್ಲಿ. ಹೌದಾ? ಕೆಳಗೆ ಬರಲ್ಲ? ತೆಳಗೆ ಬರಲ್ಲ. ಜನಸಂಖ್ಯೆ ಇರ್ತದೆ ಎಲ್ಲ ಸುತ್ತ. ಇಲ್ಲಿ ಬರುತ್ತೆ ತೆಳಗೆ. ಕಾಣುತ್ತೆ. ಈಗ ಒಂದೊಂದು ಟೈಮಿಗೆ 9 ದಿವಸ ಶನಿವಾರ, ಹೋದ ಶನಿವಾರ ನಂದು ಕಟ್ಟರಲ್ಲ, ಶನಿವಾರ 8, ನಿನ್ನೆ 8, ಇವತ್ತು ಯಾವ ಆಯ್ತಾರಲ್ಲ, ಇವತ್ತು 9 ದಿವಸ. ಇವತ್ತು ಅಮಾಸಿ, ಇವತ್ತು 9 ದಿವಸ ನಂದು ಇಡ್ತಾರೆ. ದೀಪ ಇಡ್ತಾರೆ ಅಲ್ಲಿ. ದೀಪ ಇಟ್ಟ ಮೇಲೆ ರಾತ್ರಿ ಎಲ್ಲ 3 ಜನ ಹೋಗಿ ಭಜನೆ ಮಾಡ್ತಾರೆ, ಮಲಿಕೆ ಅಂತಾರೆ. ಅಲ್ಲಿ ಬೆಳತನ ಮುಂಜಾನೆ ಬರ್ತಾರೆ. ರಾತ್ರಿ ಮಲಿಕೆ ಅಂತ ಭಜನೆ ಮಾಡಿದಾಗನ ಬರ್ತದೆ ದೊಡ್ಡ ಹಾವು. ಹೌದಾ? ದೊಡ್ಡ ಹಾವು ಬರ್ತದೆ. ಬಂದಾಗ ಮತ್ತೆ ಒಬ್ಬರು ಭಯ ಪಟ್ಟಿದ್ದಾರೆ. ಮತ್ತೆ ಹಾವು ಅಂದರೆ ಅರಮನೆ ಅಂತ. ಭಯ ಪಟ್ಟಿದ್ದಾರೆ. ಅದು ನೋಡ್ಕೊಂಬಟ್ಟಿಗೆ ಮತ್ತೆ ಸಪತ್ ಕುಂತು ಮತ್ತೆ ಭಜನೆ ಮಾಡ್ತಾರೆ, ಹೋಗ್ತಾರೆ, ಬರ್ತದೆ. ಜಾತ್ರೆಗೆ ಅಂತಾರೆ ಮರ, ಬೇವಿನ ಮರ ಅಂತಾರೆ. ಬಡ್ಡಿ ಇಷ್ಟು ದಪ್ಪ ದೊಡ್ಡದು. ಎಷ್ಟು ವರ್ಷದ್ದು ಏನು ಕೈತೆ ಅದು ದೊಡ್ಡದ. ಗಿಡದಾಗ ಇರ್ತದೆ. ಗಿಡದಾಗ ಗುಡಿ ಚಕ್ರ ಮೇಲೆ ಭಾರಿ ಶಕ್ತಿ. ಈ ದೇವಸ್ಥಾನದಲ್ಲಿ ಅದು ಪೂಜಾರಿ ಅವರು ಅದೇನೋ ಬಂಧನೆ ಮಾಡಿದ್ರು ಅವ್ರನ್ನ ದೇವಸ್ಥಾನದ ಒಳಗಡೆ. ಆಮೇಲೆ ಅವ್ರು ಹೆಂಗೋ ಆಚೆ ಬಂದ್ರು, ಅದ್ರ ಬಗ್ಗೆ ಯಾವುದು? ಇವಾಗ ದೇವಸ್ಥಾನ ಒಳಗಡೆ ಬೀಗ ಹಾಕಿ ಅದೇನೋ 7 ಬೀಗ ಹಾಕ್ಬಿಟ್ಟು ಪೂಜಾರಿ ಇಟ್ರೇನೋ ಪಟ್ಟಂತ ಪೂಜಾರಿ ಏನೋ ಆಚೆ ಬಂದಂತ ಅಂತ. ಈಗ ಮತ್ತೆ ಹಾಕಿಲ್ಲ, ಬೀಗ ಹಾಕಿಲ್ಲ. ಈಗ ಅವಾಗ ಮಾತ್ರ ಈಗ ಸತ್ನಾರ ಪೂಜಾರಿ ಅವ್ರು ಅಲ್ಲಿ ಬಿಜಸ್ಪುರ ಅಂತ ಆದ ಕಡೆಗೆ ಅಲ್ಲಿ ಬೀಗ 9 ಬಾಗಿಲು ಈ ಥರ 9 ತರವತ್ತು 1 1 1 1
9 ಬಾಗಿಲು ಬೀಗ ಹಾಕಿಬಿಟ್ಟು ಕಾವಲ್ಗಾರ ಹೆಂಗೆ ಮಲ್ಕೊಂಬಿಟ್ಟನಪ್ಪ ಜನ ಸಂಖ್ಯೆ ಹೆಂಗಿದ್ದು ಬೀಗ ಹಂಗೆ ಅವ ಆ ಪೂಜಾರಿ ಇಲ್ಲಿಗೆ ಬಂದ್ಬಿಟ್ರು ಏನು ಬಂದು ಇಲ್ಲಿ ಹೇಳಿ ಕೇಳೋಣ ಇಲ್ಲಿ ಗೌಡ್ರು ಹಾಕ್ಬೇಕಂದ್ರೆ ಇಬ್ಬರು ಆಗಲ್ಲ ಒಬ್ರು ಬಿಟ್ಟು ಒಬ್ಬರು ಅಲ್ಲಿ ಹಾಕ್ಬಿಟ್ರೆ ಇದಾಗ್ತದಂತ ಹಾಕಿಲ್ಲ ಇವಾಗ ಏನದ ಅವ್ರನ್ನ ಇದು ಜಾಕ್ ಬಂದ ಮೇಲೆ ಅವ್ರನ್ನ ಹಿಂದಕ್ಕೆ ಸರಿ ದೈವ ಹೋಗಲಿ ಪಲ್ಲಕ್ಕಿ ದೇವ್ರ ಮುಂದಾಗಲಿ ಜನಸಂಖ್ಯೆ ನಾವು ಹಿಂದೆ ಹೋಗ್ಬಿಡ್ರಿ ಅಂತಂದು ಈ ಕೆಂಡದಾಗ ಹೋಗ್ತಾರೆ ಅವರಿಬ್ಬರು ಪೂಜಾರರು ಆಗಲ್ಲ ಅವ್ರನ್ನ ಬರ್ಕೊಡ್ಸೋದಲ್ಲಿ ಈಗ ಸೈಡಿಗೆ ಕಳಿಸ್ಬಿಡ್ತಾರೆ ಅವ್ರು ಅದೇನೋ 18 ವರ್ಷ ದುರ್ಗಾಂಗೇಶ್ವರಿಗೆ ಬಂದಿದೆ ಅಂದ್ರಲ್ಲ 18 ವರ್ಷ ಇವಾಗ ಇದೇ ವರ್ಷ ಸ್ಟಾರ್ಟ್ ಮಾಡಿರಿ ಹೌದಾ ಮೈಮೇಲೆ ಬಂದಿತ್ತು ದೇವರು ಬಂದಿತ್ತಂತ ನಾವು ಬೆಂಗಳೂರಿಗಿದ್ದೀವಲ್ಲ ಇಲ್ಲಿ ಹೇಳಿದ್ರು ಈಗ ಮತ್ತು ಇವತ್ತು ಬರ್ತಾನೆ ಇಲ್ಲಿ ಗುಡಿ ಏನಂಬೋದು ಎಲ್ಲರೂ ದೈವ ವಿಚಾರ ಮಾಡ್ತಾರೆ ಮಾಡಿಬಿಟ್ಟು ಮತ್ತು ಅದು ಪಟ್ಟಕ್ಕೆ ಅಂತಾರೆ ಪಟ್ಟಕ್ಕೆ ಹಾಕಿದ ಮೇಲೆ ಮತ್ತು ಬಿಂದಿ ಬಂದು ಕೊಡಂಗಿಲ್ಲ ಈಗ 3ನೇದು ಈಗ ಪೂಜಾರಿ ಇಬ್ಬರು ಆಗ ಈಗ 3ನೇದು ಸಣ್ಣ ಎಷ್ಟು 18 ವರ್ಷ ನಮ್ಮ ಹುಡುಗಕ್ಕಿಂತ ಚಿಕ್ಕದು ಅದು ಹುಡುಗ ಹೌದಾ ಸಾರಿ ಹೋಗ್ತದೆ ಸಣ್ಣ ಈಗ ಅವರು ಪಟ್ಟಕ್ಕೆ ಬಂದಮೇಲೆ ಈ ದೊಡ್ಡವ್ರದ್ದು ತೆಗಿತಾರಲ್ಲ ಆದ್ರೆ ಅವ್ರು ಪಟ್ಟಕ್ಕೆ ಹಾಕಿದ ಮೇಲೆ ಅದು ಅವ್ರಿಗೆ ಕಾಯಂ ಅವ್ರಿಗೆ ಚಿಕ್ಕವ್ರಿಗೆ ಕಾಯಮ್ಮು ಅಲ್ಲ ಚಿಕ್ಕವ್ರನ್ನಾಗಲಿ ದೊಡ್ಡವ್ರು ಯಾರು ಒಬ್ಬರು ಪಟ್ಟಕ್ಕೆ ಹಾಕಿದ ಮೇಲೆ ಒಬ್ಬರೇ ಅಷ್ಟೇ ಒಬ್ಬರಿಗೆ ಅದು ಹೆಂಗೆ ಡಿಸೈಡ್ ಮಾಡ್ತಾರೆ ಇವರೇ ಪಟ್ಟು ಕೂತ್ಕೊಬೇಕು ಅಂತ ಮತ್ತು ಎಲ್ಲ ದೈವ 4 ಜನ ಕಲ್ತಿಗೇಸಿ ಗೌಡ್ರು ಅವರು ಎಲ್ಲರೂ ಕಲ್ತಿಗೇಸಿ ಒಬ್ಬರನ್ನ ರೆಡಿ ಮಾಡ್ತಾರೆ ಒಂದು ಈ ಥರ ಫ್ಯಾಮಿಲಿಯವರೇ ಮಾಡಬೇಕಾ ಇಲ್ಲ ಯಾರು ಬೇಕಾದ್ರೂ ಮಾಡ್ಬೋದಾ ಏನು ಇವಾಗ ದೈವ ಇದು ಮಾಡೋದು ಆರಾಧನೆ ಪೂಜಾರಿ ಇವಾಗ 18 ವರ್ಷ ಹುಡುಗನ ಸೆಲೆಕ್ಟ್ ಮಾಡಿದ್ದಾರೆ ಫ್ಯಾಮಿಲಿಯಿಂದಲೇ ಬರಬೇಕು ಮನೆತನದಿಂದನೇ ಬರಬೇಕಾ ಇಲ್ಲ ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಬೋದಾ ಇಲ್ಲ ದೈವ ಅವ್ರ ಮೇಲೆ ಬರುತ್ತಾ ಅಂತ ದೈವ ದೇವರು ಆತಾಗಿ ಕಾಣ್ತಾರದು ಬಂದರೆ ಇದಾಗುತ್ತೆ ನಾವು ಮಾಡೋಕೆ ನಮ್ಮ ಇಚ್ಛೆ ಅಲ್ಲ ಏನು ಈಗ ಅಂತೀವಿ ಈಗ ನೋಡಿ ಒಬ್ರಕ್ಕಂತ ಒಬ್ಬರು ಇದಾರ ಈಗ ಯಾರು ಹೇಳ್ತಾರೋ ಯಾರು ಬಿಡ್ತಾರ ಏನು ಆ ದೇವ್ರಿಗೆ ಇಚ್ಛೆ ಈಗ ನಿನಗೆ ಬರ್ತಂತ ನಾವು ಅಂತೀವಿ ನಿನಗೆ ಬರ್ತಂತ ನಾವು ಅಂತೀವಿ ಈಗ ಎಲ್ಲರಿಗೂ ಬರ್ತದ ಯಾರು ಒಬ್ರಿಗೆ ಬರ್ತಾನೆ ಹೌದು ಒಬ್ಬರಿಗೆ ಬರ್ತದೆ ಇವಾಗ ದೈವ ಯಾರನ್ನ ಇದು ಮಾಡ್ತಾರೋ ಅವ್ರಿಗೆ ದೈವ ಎಲ್ಲರೂ ಕಲ್ತೀವಿ ದೈವ ಮಾಡಿದರೆ ಇದಾಗೋದು ಇವತ್ತು ಈಗ ದೇವಸ್ಥಾನ ಪೂರ ಸುತ್ತ ಬೆಂಕಿ ಹಿಡ್ಕೊಂಡು ಸುತ್ತಾರಲ್ಲ ಅದೇನಕ್ಕೆ ಯಾಕೆ ಆ ಥರ 5 ಸುತ್ತ ಇರ್ಬೇಕಂತ ಸುತ್ತ ಏನಕ್ಕೆ ರೆಕಾರ್ಡ್ ಮಾಡ್ತಾ ಇರ್ಬೇಕು ಹೌದಾ ಅದು ಹೆಂಗೆ ಬಂತು ಏನಕ್ಕೆ ಬಂತು ಊರಲ್ಲಿ ಮದುವೆ ದೇವ್ರು ಇರ್ಬೇಕಂತ ಮೊದಲು ಮಾಡ್ಯಾರ ಅವಾಗ ಅಲ್ಲಿ ಇರ್ತಾರೆ ಈಗ ಅಲ್ಲಿ ಹಸನಲ್ಲಿ ಯಾವ್ದನ್ನ ತಿನ್ನೋದಪ್ಪನದಂದ್ರೆ ಆಗಲ್ಲ ಅಂತ ಅಂದ್ಗೇಸಿ ಊರಿಗೆ ಬಿಟ್ರು ಬಿಟ್ಟು ಇಲ್ಲಿ ಬಂದ್ಬಿಟ್ರು ಇಲ್ಲಿಂದ ಮತ್ತೆ ಬೇರೆ ಊರ್ಲಿಂದ ಒಂದು ದೇವ್ರು ಮಾಡಿಸ್ಕೊಂಬಂದಿಗೇಸಿ ತಗೊಂಡು ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತೀವಿ ಅದಕ್ಕೆ ಕಲ್ಗೆ ಏನು ಉತ್ಪತ್ತಿ ಆಗಿಲ್ಲ ಇಲ್ಲ ಇಲ್ಲ ನೀವು ಒಂದು ಮೂರ್ತಿ ಮಾಡಿಸಿಗೇಸಿ ತಗೊಂಬಂದು ಇಟ್ಟಿದ್ದೆ ದೇವರು ತಾನಾಗಿ ಉತ್ಪತ್ತಿ ಇಲ್ಲ ಇಲ್ಲ ಅಲ್ಲಿ ಇವಾಗ ಅಡಿವಾಗ ನೋಡು ಒಂದ್ಸಲ ಇದು ಮಾಡಿದರು ಮಕ್ಕ ಎಲ್ಲ ಕಿತ್ತು ಬಿಟ್ಟಿದ್ರು ಉಳಿಲಿ ತಗೊಂಡು ಗೇಸಿ ಹೌದಾ ಅಲ್ಲಿ ಅಭಿಷೇಕ ಮಾಡಿದ ಬೆಳಗ್ಗೆ ಮತ್ತೆ ಹೆಂಗಿದ್ದ ಮತ್ತೆ ಹಂಗಾಯ್ತು ಅಲ್ಲಿ ಕರೆಕ್ಟ್ ಅಲ್ಲಿ ಆ ಕಡೆ ಯಾವ ಊರು ಒಳೆ ಸಿಕ್ಕಿದ್ದ ಬೈದ್ರಂತ ರಾತ್ರಿ ನಾವೆಲ್ಲ ಇಲ್ಲಿ ಊರಾಗಿರ್ತೀವಿ ರಾತ್ರಿ ಬಂದ್ಬಿಟ್ಟು ಉಳಿಸಿ ತಗೊಂಡು ಹೊಡೆದು ಎಲ್ಲ ಮಕ್ಕಳ ಕಿತ್ತು ಯಾರು ನಮ್ಮ ಕಡೆ ಜನ ಆಗ್ತಿದ್ದವ್ರು ಆಪೋಸಿಟ್ ಪಾರ್ಟಿ ಅವರು ಆಪೋಸಿಟ್ ಪಾರ್ಟಿ ಅವರು ಬಂದ್ಬಿಟ್ಟು ಕೇಸ್ ಮಾಡಿಬಿಟ್ರ ಅದು ಮತ್ತೆ ಹಿಂದಗಡೆ ಅಭಿಷೇಕ ಅದು ಮಾಡಿದ ಕಡೆ ಹೆಂಗಿದ್ದು ದೇವ್ರು ಮತ್ತೆ ಹೆಂಗೆ ಆಯ್ತು ಏನು ಊರಲ್ಲಿ ಹೋಗಿ ಕೇಸ್ ಮಾಡಿದ ಮೇಲೆ ತಕ್ಷಣ ಒಂದು ವಾರ ಹೋಗ್ಬಾರ್ದು ಅಂತಾರೆ ಏನಕ್ಕೆ ಅಂತ ನಾವು ಹೋಗ್ಬಾರ್ದು ಅಂತಂದ್ರೆ ನಾವು ಬಂದ ಮೇಲೆ ಒಂದು ವಾರ ಹೋಗ್ಬಾರ್ದು ಅಂತ ಒಂದು ವಾರ ಇರಬೇಕು ದೇವ್ರದಿದ್ದು ಅಂತ ದೇವ್ರದಿದ್ದಾಗ ಹೋಗ್ಬಾರ್ದು ಅಂತ ಅದೇ ಹೇಳೋದು ಒಂದು ವಾರ ಎತ್ತಿಗೆಸಿ ಹೋಗ್ಬೇಕು ವಾರ ಕಳೆದ ಕೊಟ್ಟಿಗೆಸಿ ಹೋಗ್ಬೇಕಂತ ಯಾರು ನಿಮ್ಮ ಹತ್ರ ಬಂದವರು ಹೋದ್ರೆ ಇವತ್ತು ಅಮಾವಾಸ್ಯೆ ಆದ ನಾಳೆ ಜಾತ್ರೆ ಹಬ್ಬ ಆದ ಹಬ್ಬ ಕಳ್ಕೊಂಬಿಟ್ಟು ತಿರುಗಿ ಮಾಡ್ತಾರೆ ಹೋದ್ರೆ ನಡೀತದೆ ಅಷ್ಟೇ ನಾವು ಊರಲ್ಲ ಒಂದು ವಾರ ಕಳೆದ ಕೊಟ್ಟಿಗೆಸಿ ಹೋಗ್ಬೇಕು ಸಟ್ಕೊಂಡ್ಬಿಟ್ಟು ಹೋಗ್ಬಾರ್ದು ಈಗ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಬರೋದು ಈಗ ನೋಡು ಒಂದು ವರ್ಷದ ತನಕ ನಾವು ದುಡ್ತೀವಿ ಮಾಡ್ತೀವಿ 1 ದಿನ 2 ದಿನ ಜಾತ್ರೆ ಅಂತ ಮಾಡೋದಕ್ಕ ಎಷ್ಟೋ ಒಂದು ವರ್ಷಲಿದ್ದು ಸವರ್ಸ್ತೀವಿ ನಾವು ಜಾತ್ರೆಗೆ ಹೋಗ್ಬೇಕು ದುಡಿಬೇಕು ಮಾಡ್ಬೇಕಂತ ಒಂದೇ ದಿನದಾಗ ಒಂದು ದಿನ ಸಂತಿಗೆ ಹೋಗ್ತೀವಿ ಮಾಡ್ಕೊಂಡಾಗ 5-6 ಸಾವಿರ ರೂಪಾಯಿ 10 ಸಾವಿರ ರೂಪಾಯಿ ಎಕರೆ ಸಾಲ ಜಾತ್ರೆಗೆ ಏನು ಜಾತ್ರೆ ಮಾಡ್ಕೊಂಡ್ಬಿಟ್ಟಿಗೆ ಆಮೇಲೆ ಹಾಕೋಣ ಅದು ಕರಿ ಆದ್ಮೇಲೆ ಒಂದು ವಾರ ಕಳೆದ್ಬಿಟ್ಟು ರೈಟ್ ನಮ್ಮೂರಿಗೆ ನಾವು ಹೋಗೋದು ಬೆಂಗಳೂರಿಗೆ ದುಡ್ಕೊಂತೇನೆ ಅಷ್ಟೇ ಅವು ಮರ ಕಾಣ್ತದೆ ಬೇನ್ ಮರ ಅಲ್ಲಿ ಅದು ಇದೆಲ್ಲ ಆಸ್ತಿ ಆಸ್ತಿ
ವರ್ಷಕ್ಕೊಂದು ಸಲ ಆಗುತ್ತೆ ನಮ್ಮೂರ ಜಾತ್ರೆ. ಸುತ್ತಾಕ್ಬಿಟ್ಟು ಎತ್ತು ಬೆಂಕಿಯಲ್ಲಿ ಓಡಾಡ್ತಾರೆ. ಅಲ್ಲಿ ಸ್ವಲ್ಪ ಬಿಟ್ಟು ಹಂಗೆ ಬರ್ತಾ ಹೆಂಗಿತ್ತು ಊಟ? ಸೂಪರ್ ಮಸ್ತಾಗಿತ್ತು. ಇನ್ನೊಂದು ದೇವಸ್ಥಾನ ಮೇನ್ ದೇವಸ್ಥಾನ ಹೋಯ್ತಾ ಇದೆ. ಅಲ್ಲಿ ಅಡಿ ಬರ್ತಾರಲ್ಲ ದೆವ್ವ ಬರ್ತಾನೆ ಕೊಡ್ದಂಗಲ್ಲ ಹೊಡೆದಂಗಲ್ಲ ತೋರಿಸಿ. ಅಲ್ಲ ಅದು ಅಷ್ಟೇ. ಈಗ ಎದ್ದಲ್ಲ ಅದಕ್ಕೆ ಕಾರಣ ಈ ಕರಿ ನನ್ನ ಮಗ ಇವನೇ ಲಾಕಿ.